ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಫಿಸಿಕ್ಸಲ್ಲಿ ಮೇನ್ಲಿ ಸ್ಟೂಡೆಂಟ್ಸ್ಗೆ ತುಂಬ ಕಾಂಪ್ಲಿಕೇಟೆಡ್ ಆಗೋದು ಅಂದರೆ ಪಾರ್ಟ್ ಇ. ದ ಪಾರ್ಟ್ ಇ ಮೇನ್ಲಿ ಇಟ್ ಕನ್ಸಿಸ್ಟ್ ಆಫ್ ನ್ಯೂಮಿರಿಕಲ್ಸ್. ನ್ಯೂಮಿರಿಕಲ್ಸ್ ಏನಾಗ್ತವೆ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತವೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ನ್ಯೂಮಿರಿಕಲ್ಸ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ, ಹೌದಾ? ಓಕೆ. ಪಾರ್ಟ್ ಇ ಮೇನ್ಲಿ ಕನ್ಸಿಸ್ಟ್ ಆಫ್ ನ್ಯೂಮಿರಿಕಲ್ಸ್. ದಟ್ ಪಾರ್ಟ್ ಇ, ದ ಕ್ವಶನ್ಸ್ ಆರ್ ಗೋಯಿಂಗ್ ಟು ರನ್ಸ್ ಫ್ರಾಮ್ question number 44 to question number 50. 44, 45, 46, 47, 48, 49, 50. So in annual examination we are going to get 7 numericals this year. Out of 7 numericals we have to solve any 3 numericals. ಹೌದಲ್ವಾ? ಹಾಗಾದರೆ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ನ್ಯೂಮಿರಿಕಲ್ಸ್ ಯಾವ್ಯಾವ ಚಾಪ್ಟರ್ಸ್ಗಳ ಮೇಲೆ ಬರ್ತವಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, electric potential and capacitance, current electricity, moving charges and magnetism, then nuclei chapter, then wave optics chapter. ಈ 7 ಚಾಪ್ಟರ್ಸ್ ಮೇಲೆ ನ್ಯೂಮಿರಿಕಲ್ಸು ಬರ್ತವೆ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 3 ಚಾಪ್ಟರ್ಸ್ಗಳ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮಿರಿಕಲ್ಸ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ನ್ಯೂಮಿರಿಕಲ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಸಪ್ಲಿಮೆಂಟ್ರಿ ಎಕ್ಸಾಮ್, ಪ್ರೀವಿಯಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್, ಅದನ್ನು ನಾವು ನೋಡ್ಕೊಂಡ್ಬಿಟ್ಟು ಒಂದಿಷ್ಟು ಕ್ವಶನ್ಸ್ಗಳನ್ನು ನಾನು ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಫಸ್ಟು ಐ ವುಡ್ ಲೈಕ್ ಟು ಟೇಕ್ ನ್ಯೂಕ್ಲಿಯೈ ಚಾಪ್ಟರ್ ಬೇಡ. ಫಸ್ಟ್ ಐ ವುಡ್ ಲೈಕ್ ಟು ಟೇಕ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ನೋಡಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ ಮೇನ್ಲಿ ಅವ್ರು ಯಾವುದ್ರ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ಅಂದರೆ ಫೈನಲ್ ಇಯರ್ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ ದೇ ವಿಲ್ ಆಸ್ಕ್ ಬೇಸ್ಡ್ ಆನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕ್ವಶನ್ ಇದೆ ನೋಡಿ, 2 ಚಾರ್ಜಸ್ 5 × 10⁻⁸ ಕೂಲಮ್ ಆ್ಯಂಡ್ -3 × 10⁻⁸ ಕೂಲಮ್ ಆರ್ ಲೊಕೇಟೆಡ್ 60 cm ಅಪಾರ್ಟ್. ದೆನ್ at what points on the line joining the 2 charges in the electric potential is 0. ಈ ರೀತಿ ಪ್ರಶ್ನೆಗಳು ಕೇಳೋದುಂಟು. ಮತ್ತು ಬೇರೆ ಬೇರೆ ಮಾಡೆಲ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಇನ್ನೊಂದು ಮಾಡೆಲ್ ಏನಂದರೆ ABCD ಒಂದು ಸ್ಕ್ವೇರ್ ಕೊಟ್ಬಿಟ್ಟು ಎ ಯಲ್ಲಿ ಒಂದು ಚಾರ್ಜು, ಬಿ ಯಲ್ಲಿ ಒಂದು ಚಾರ್ಜು, ಸಿ ಯಲ್ಲಿ ಒಂದು ಚಾರ್ಜು, ಡಿ ಯಲ್ಲಿ ಒಂದು ಚಾರ್ಜನ್ನು ಲೊಕೇಟ್ ಮಾಡ್ತಾರೆ. ಆಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಸೆಂಟರ್ ಕ್ಯಾಲ್ಕುಲೇಷನ್ ಮಾಡಂತಾರೆ. ಆ ಮಾಡೆಲ್ ಒಂದು ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಯಾವುದಂದರೆ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಕೇಳ್ಬೋದು. C = ε0A/d ಅದ್ರ ಮೇಲೆ. ಅದನ್ನು ಬಿಟ್ಟರೆ ಕೆಪಾಸಿಟರ್ಸ್ ಇನ್ ಸೀರೀಸ್, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಮೇಲೆ ಕೇಳ್ಬೋದು. ಅದನ್ನು ಬಿಟ್ಟರೆ ಸರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಮೇಲೆ ಕೇಳ್ಬೋದು. ಇಷ್ಟು ಕ್ವಶನ್ಸ್ ನ್ಯೂಮಿರಿಕಲ್ಸು ಸೆಕೆಂಡ್ ಚಾಪ್ಟರ್ ಮೇಲೆ ಬರ್ಬೋದು. ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? ನೋಡಿ, ಇಲ್ಲಿ 5 ಪ್ರಾಬ್ಲಮ್ಸ್ಗಳಿವೆ. 5 ಪ್ರಾಬ್ಲಮ್ಸ್ಗಳು ಕೂಡ ಡಿಫ್ರೆಂಟ್ ಮಾಡೆಲ್ಸ್ ಇವೆ. ದಯವಿಟ್ಟು ಈ ಮಾಡೆಲ್ಸ್ಗಳನ್ನು ನೀವು ಫಾಲೋ ಮಾಡಿ. ಈ ಮಾಡೆಲಿನ PDF ಅನ್ನು ನಾನು ಲಿಂಕಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ಫಾಲೋ ಮಾಡಿ ವಿದ್ಯಾರ್ಥಿಗಳೇ. ಇದೇ ರೀತಿ ಬರ್ತವೆ. ನೆಕ್ಸ್ಟು ಕಮಿಂಗ್ ಟು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಮೇನ್ಲಿ ನಾವು 10 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನು ನಾವೇನಾದರೂ ಅಬ್ಸರ್ವೇಷನ್ ಮಾಡಿದ್ರೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂದರೆ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಮೇಲೆ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ಡ್ರಿಫ್ಟ್ ವೆಲಾಸಿಟಿ. ಅದನ್ನು ಬಿಟ್ಟರೆ ರೆಸಿಸ್ಟರ್ಸ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಕೊಟ್ಟುಬಿಟ್ಟು ಕರೆಂಟ್ ಕಂಡುಹಿಡಿಯಿರಿ, ವೋಲ್ಟೇಜ್ ಕಂಡುಹಿಡಿಯಿರಿ ಅಂತಾರೆ. ಇಲ್ಲಿದೆ ಅದು. ನೆಕ್ಸ್ಟ್ ಇನ್ನೊಂದು ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಕೇಳ್ಬೋದು. ಇಲ್ಲಿದೆ ನೋಡಿ, ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಕೇಳ್ಬೋದು. ಅದನ್ನು ಬಿಟ್ಟರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದೆ ನೋಡಿ, ನಾವು ಓದ್ತಾ ಇದ್ದೀನಿ. 2 cells of EMF 2 volt and 1.5 volt having internal resistance 1 ohm and 2 ohm respectively are connected in parallel across 10 ohm resistor. Calculate current in each resistor and current through 10 ohm resistor. ಸೆಲ್ಲನ್ನು ಪ್ಯಾರಲಲ್ಲಿ ಕೊಟ್ಬಿಟ್ಟು ಕರೆಂಟ್ ಥ್ರೂ ರೆಸಿಸ್ಟರ್ ಅಂತ ಕೇಳ್ತಾರೆ. ಇವೇನು ಇಲ್ಲಿ ಒಟ್ಟು 5 ಪ್ರಶ್ನೆಗಳಿವೆ, 5 ನ್ಯೂಮಿರಿಕಲ್ಸ್ ಇವೆ. 5 ನ್ಯೂಮಿರಿಕಲ್ಸ್ಗಳು ತುಂಬ ಇಂಪಾರ್ಟೆಂಟ್ ನ್ಯೂಮಿರಿಕಲ್ಸ್ಗಳು, ತುಂಬ ಇಂಪಾರ್ಟೆಂಟ್ ಮಾಡೆಲ್ಸ್ಗಳು. ಈ ರೀತಿ ಮಾಡೆಲ್ಸ್ಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರಬಹುದು. ವ್ಯಾಲ್ಯೂಸ್ಗಳು ಚೇಂಜ್ ಆಗ್ತವೆ, ಒಂದೊಂದು ಸತಿ ವ್ಯಾಲ್ಯೂಸ್ಗಳು ಚೇಂಜ್ ಆಗೋದಿಲ್ಲ, ಅವೇ ಬಂದುಬಿಟ್ಟಿರ್ತವೆ. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ನ್ಯೂಮಿರಿಕಲ್ಸ್ ಕಂಪ್ಲೀಟ್ PDF ಅನ್ನು ನಾನು ಲಿಂಕಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ಡೌನ್ಲೋಡ್ ಮಾಡಿಕೊಡಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು
ನ್ಯೂಕ್ಲಿಯೈ ಚಾಪ್ಟರ್. ಸಾಕಷ್ಟು ವಿದ್ಯಾರ್ಥಿಗಳು ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸನ್ನು ಬಿಡಿಸೋದೇ ಇಲ್ಲ. ಮೋಸ್ಟ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ ಬರ್ತವೆ. ಯಾವ್ಯಾವ ಸರ್ ಅವು ನೋಡಿಲಿ, ಇಲ್ಲಿ ಮಟೀರಿಯಲಲ್ಲಿ ರೆಡಿ ಮಾಡಿದ್ದೀನಿ ನಾನು. ಫಸ್ಟು ಲಿಸ್ಟ್ ಆಫ್ ಫಾರ್ಮುಲಾಸ್ ಬರೆದ್ಬಿಟ್ಟು ಆಮೇಲೆ ಎಲ್ಲ ಪ್ರಾಬ್ಲಮ್ಸ್ ವಿತ್ ಕ್ವಶನ್ ಆನ್ಸರನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಸೊಲ್ಯೂಷನ್ ಮಾಡಿದ್ದೇನೆ. ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದರೆ ನ್ಯೂಕ್ಲಿಯೈ ಮೇಲೆ ಬೈಂಡಿಂಗ್ ಎನರ್ಜಿ ಕಂಡಿಡಿ ಅಂತಾರೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕಂಡಿಡಿ ಅಂತಾರೆ. ಹೌದಾ? ನೆಕ್ಸ್ಟ್ ಹಾಫ್ ಲೈಫನ್ನು ಕೇಳ್ಬೋದು, ಹಾಫ್ ಲೈಫನ್ನು ಕೇಳಂತಾರೆ, ಕ್ಯಾಲ್ಕುಲೇಷನ್ ಮಾಡಂತಾರೆ, ರೇಡಿಯೋ ಆಕ್ಟಿವಿಟಿ ಕ್ಯಾಲ್ಕುಲೇಷನ್ ಮಾಡಂತಾರೆ. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಯಾವ ಅಂದರೆ ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಇದೇ ರೀತಿ ಪ್ರಶ್ನೆಗಳನ್ನು ಅವರು ಕೇಳ್ತಿದ್ದಾರೆ. ನೋಡಿ, ಈ ಮಟೀರಿಯಲಲ್ಲಿ ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ನಾನು ಏನು ಮಾಡಿದ್ದೇನೆ ಅಂದರೆ ಫಾಲೋ ಮಾಡಿದ್ದೇನೆ. ಅರೌಂಡ್ 10 ನ್ಯೂಮರಿಕಲ್ಸ್ ಇವೆ ಇದರಲ್ಲಿ. ಹಾಫ್ ಲೈಫ್ ಆಗಿರ್ಬೋದು, ರೇಡಿಯೋ ಆಕ್ಟಿವ್ ಆಗಿರ್ಬೋದು, ಡಿ ಕೆ ಕಾನ್ಸ್ಟೆಂಟ್ ಆಗಿರ್ಬೋದು, 10 ನ್ಯೂಮರಿಕಲ್ಸ್ ಇವೆ ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ. ಈ ಎಲ್ಲ 10 ನ್ಯೂಮರಿಕಲ್ಸು 2014ರಿಂದ 2020ರವರೆಗೆ ಏನು ಆ್ಯನ್ಯುವಲ್ ಎಕ್ಸಾಮಿನೇಷನ್ ನಡೆದಿದೆ ಅಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತಯಾರು ಮಾಡಿರ್ತಕ್ಕಂಥ ಪ್ರಶ್ನೆಗಳಿವು. ಸೊ ಇದರ PDF ಅನ್ನು ಕೂಡ ನಾನು ಲಿಂಕಲ್ಲಿ ಕೊಟ್ಟಿದ್ದೇನೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಅರ್ಥ ಆಗ್ಲಿಕ್ಕತ್ತದಲ್ವಾ? ಸೊ ಇವತ್ತಿನ ತರಗತಿಯಲ್ಲಿ ನಾನು 3 ಚಾಪ್ಟರ್ಸ್ಗಳ ನ್ಯೂಮರಿಕಲ್ಸನ್ನು ನಾನು ಹೇಳಿಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ನ್ಯೂಮರಿಕಲ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ನ್ಯೂಮರಿಕಲ್ಸ್ ಆನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ನ್ಯೂಮರಿಕಲ್ಸ್ ಆನ್ ವೇವ್ ಆಪ್ಟಿಕ್ಸ್. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಹೌದಲ್ವಾ? ಸೊ ಇನ್ನಷ್ಟು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಬರ್ತದೋ ಇಲ್ಲೋ ಅಂತ ಕೇಳ್ತಿದ್ದಾರೆ. ನೀವು ಆಲ್ರೆಡಿ ಎಕ್ಸಾಮ್ ಏನು ಕಂಪ್ಲೀಟ್ ಆಗಿದೆಯಲ್ಲ, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ, ಆ 3 ಕ್ವಶನ್ ಪೇಪರ್ಸ್ಗಳನ್ನು ನೀವು ಅಬ್ಸರ್ವೇಷನ್ ಮಾಡಿ. ಅವು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿವೆ. ಯಾಕಂದರೆ ನಾನು ನಮ್ಮ ಕಲೀಗ್ಸ್ ಜೊತೆಗೆ ನಾನು ಕೇಳಿದೆ, ಕೆಮಿಸ್ಟ್ರಿ ಲೆಕ್ಚರರು, ಬಯಾಲಜಿ ಲೆಕ್ಚರರು, ಮ್ಯಾಥಮೆಟಿಕ್ಸ್ ಲೆಕ್ಚರರು ಕೇಳಿದೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿವೆ ಸರ್ ಅಂತ ಅಂತಿದ್ರು. ಸೊ ಫಿಸಿಕ್ಸು ಕೂಡ ಅದೇ ರೀತಿ ಬ್ಲೂ ಪ್ರಿಂಟ್ ಪ್ರಕಾರನೇ ಬರ್ತದೆ. ಹಾಂ, ತಲೆಯಲ್ಲಿ ಇಟ್ಕೊಂಡು ಕೂಡಬೇಡಿ, ಹಾಗಾದ್ರೇನು ಹಿಂಗಾದ್ರೇನು, ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಕೂಡಬೇಡಿ. ಮ್ಯಾಕ್ಸಿಮಮ್ ಏನಾಗ್ಬೋದು 1 to 2 ಮಾರ್ಕ್ಸ್ ವೇರಿಯೇಷನ್ ಅಷ್ಟೇ ಆಗ್ಬೋದು. ಮ್ಯಾಕ್ಸಿಮಮ್ 4 to 5 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ವೇರಿಯೇಷನ್ ಆಗಲಿ ಮ್ಯಾಕ್ಸಿಮಮ್. ಅವ್ರು ಕೆಳಗಡೆ ನೋಟ್ ಅಂತ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟಿನ ಕೆಳಗಡೆ ಮ್ಯಾಕ್ಸಿಮಮ್ 1 or 2 ಮಾರ್ಕ್ಸ್ ಮೇ ವೇರಿ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ವೇರಿ ಆಗ್ಬೋದು, 1, 2 ರಿಂದ 3 ಮಾರ್ಕ್ಸ್ಗಳು ವೇರಿ ಆಗ್ಬೋದು. ಬಟ್ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಮೇಲೇ ಬರೋದಿಲ್ಲ ಅಂತ ಅನ್ನೋದು ಸುಳ್ಳು. ಇಟ್ಸ್ಕೋಬೇಡಿ, ಬ್ಲೂ ಪ್ರಿಂಟ್ ಪ್ರಕಾರನೇ ಬರ್ತದೆ. ಬಿ ಪಾಸಿಟಿವ್. ಹಾಂ, ಎಷ್ಟು ನೀವು ಓದ್ತಿರಲ್ಲ ಅಷ್ಟು ಪರ್ಫೆಕ್ಟಾಗಿ ಓದಿ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಬರೀಬೇಕು ವಿದ್ಯಾರ್ಥಿಗಳೇ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಥ್ಯಾಂಕ್ ಯು ಸೋ ಮಚ್.